ನೋಡಿ ದೊನ್ನೆ ಬಿರಿಯಾನಿ ನಮ್ಮ ಹೋಟ್ಲಲ್ಲಿ ಕೊಡುವ ವಿಧಾನ ಇಷ್ಟೇ ಗರಂ ಮಸಾಲ ಸರ್ ಎಲ್ಲ ಹಾಕಿದೀವಲ್ಲ ಸ್ಮೆಲ್ ನೋಡಿ ಆ ಸ್ಮೆಲ್ ಆಹಾ ಹಾ ಹಾ ನ್ಯಾಚುರಲ್ ಇಸ್ ಗುಡ್ ಅಕ್ಕಿ ಹಾಕಿ ಮುಚ್ಚಿ ಅಂದ್ರೆ ಬಿರಿಯಾನಿ ರೆಡಿ ನೋಡಿ ಹತ್ರ ಇದೆಯಾ ಕಲರ್ ಇದೆಯಾ ಎಲ್ಲ ನ್ಯಾಚುರಲ್ ಆಗಿದೆಯಾ ದಮ್ ಹಾಕಿದ್ರೆ ಸ್ವಾದ ಗಾಮ್ 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 ಅಂತ ನೋಡಿ 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 ಕಡಲೆಪುರಿ ನೋಡಿ ಬಿರುದೋಯ್ತು ಬಿರಿಯಾನಿ ಕತೆ ಜ್ಯೂಸಿ ಜ್ಯೂಸಿ ನೋಡಿದ ಅಯ್ಯೋ ಅವ್ರಿಗೆ ಕುರಿ ತೊಡೆ ಇಷ್ಟ ಇವತ್ತು ಕೋಳಿ ತೊಡೆ ತಿನ್ನಿಸ್ತಾ ಇದ್ದೀನಿ ಏನು ಮರ ನೆಕ್ಸ್ಟ್ ಇದ್ದೇ ಇದೆ ಆಯುಧ ಪೂಜೆಗೆ ಗುಡ್ಡೆ ಮಾಂಸದಲ್ಲಿ ದೊಡ್ಡನಲ್ಲಿ ತಿಂತಾ ಇರೋ ಮಜಾ ಮಾಡ್ತಾ ಇರು. ನಮಸ್ಕಾರ, ನಾನು ಗೊತ್ತಲ್ಲ ನಿಮ್ಮನೆ ಊಟದ ಚಂದ್ರು. ನೋಡಿ ನಾನು ಹೆಂಗೆ ಬೆಳೆದು ಬಂದ ದಾರಿ ಹೇಳ್ತೀನಿ. ಫಸ್ಟು ಫುಟ್ಪಾತಲ್ಲಿ ಮಾಡಿದೆ, ಆ ಮಲ್ಗಿ ನರ್ಸಿಂಗ್ ಹೋಮ್ ಎದುರುಗಡೆ ಮಾಡಿದ್ದೀನಿ, ಈಗಲೂ ಇದೆ. ಅಲ್ಲಿ ನಮ್ಮ ಶ್ರೀಮತಿ ನೋಡ್ಕೋತಾರೆ. ಕೆಳಗಡೆ ಅಲ್ಲಿಂದ ಒಂದು ಚಿಕ್ಕದಾಗಿ ಬೇಕು ಅಂತೇಳಿ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿದೆ, ಅದು ಜಾಗ ಸಾಲಿಲ್ಲ. ಈಗ ನಿಮಗೋಸ್ಕರ ಒಂದು AC ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿದ್ದೀನಿ. ಫ್ಯಾಮಿಲಿ ಅಂತ ಬರುವಂಥ ರೆಸ್ಟೋರೆಂಟ್ ಇದೆ ಹೇಳಬೇಕು ಇಷ್ಟಪಡ್ತೀವಿ. ತುಂಬಾ ಚೆನ್ನಾಗಿದೆ ಊಟ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಹೇಗಿರುತ್ತೋ ಏನಿರುತ್ತೋ ಅಂತ ನಾವು ಬಂದು ಊಟ ಮಾಡಿದ್ಮೇಲಂತೂ ನಾವು ಇಷ್ಟು ಐಟಮ್ ಮನೇಲಾದ್ರೂ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಇಲ್ಲಿ ತಿಂತಾ ಇದ್ದೀವಿ, ಎಲ್ಲನೂ ಚೆನ್ನಾಗಿದೆ. ನಾನು ಆ ಹೋಟ್ಲು ಮಲ್ಲಿಗೆ ಹಾಸ್ಪಿಟ್ಲ್ ಎದುರುಗಡೆ ಇದೆ, ಅಲ್ಲಿಂದ ತಿನ್ಕೊಂಡು ಬರ್ತಾರೆ. ಮೋರ್ ದೆನ್ 15 ಇಯರ್ಸ್ ಆಯ್ತು ಅನಿಸುತ್ತೆ. ಇಲ್ಲಿ ಕೆಳಗಡೆ ಮಾಡಿದ್ರು, ಆಮೇಲೆ ಈಗ ಮೇಲ್ಗಡೆ ಮಾಡಿದ್ದಾರೆ. ಒಂದು ಫೇಮಸ್ ನಾಟಿ ಕೋಳಿ ಪೆಪ್ಪರ್ ಚಿಕನ್ನು, ಇದು ತುಂಬ ಚೆನ್ನಾಗಿದೆ. ನಮಸ್ಕಾರ, ನಾನು ರಾಕೇಶ್ ಅಂತ ದಾವಣಗೆರೆಯಿಂದ ಬಂದಿದ್ದೀವಿ. ನಾಟಿ ಕೋಳಿ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನಾನು ಕೇಳಿರೋ ಪ್ರಕಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಇಲ್ಲಿ ಊಟನ ಸವಿತಿದ್ರು ಅಂತ ಕೇಳಿದ್ದೀನಿ. ಅದಕ್ಕೆ ಸರಿಯಾಗಿದೆ, ಈ ಊಟ ತುಂಬ ಚೆನ್ನಾಗಿರುತ್ತೆ. ಅವ್ರ ಯೂಟ್ಯೂಬಲ್ಲೆಲ್ಲ ನೋಡಿ ಪ್ರಯತ್ನ ಪಡ್ವಿ, ಭಾಳ ಚೆನ್ನಾಗಿತ್ತು. ಅವ್ರ ಹೋಟ್ಲಿಗೆ ಬರ್ಬೇಕು ಅಂದ್ಕೊಂಡು ಸುಮಾರು ಒಂದು 2 ವರ್ಷದಿಂದ ಬರ್ಬೇಕು. ಇವತ್ತು ನಮಗೆ ಫುಡ್ ಬಂದಿದೆ. ಎಲ್ಲ ರುಚಿ, ಕಬಾಬ್ ಆಗ್ಬೋದು, ಬಿರಿಯಾನಿ ಆಗ್ಬೋದು, ಮುದ್ದೆ ಅಂತೂ ಭಾಳ ಸಾಫ್ಟ್ ಇದೆ, ಚಪಾತಿ ಆಗ್ಬೋದು, ಗ್ರೇವಿ ಆಗ್ಬೋದು, ತುಂಬ ಅದ್ಭುತ ಆಗಿದೆ. ನೀವು ಎಲ್ಲರ ಹತ್ರ ಕಸ್ಟಮರ್ ಹೇಳಿದ್ದಾರೆ, ಕೇಳಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿ ನನಗಿದ್ದರೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಬೆಳಿತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಾನು ನಿಮಗೆ ಇವಾಗ ಒಳ್ಳೆ ದೊನ್ನೆ ಬಿರಿಯಾನಿ ಮಾಡುವ ವಿಧಾನವನ್ನು ತೋರಿಸುತ್ತೇನೆ. ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಹೇಳಿ. ದೊನ್ನೆ ಬಿರಿಯಾನಿ ಮಾಡಲು ವಿಧಾನ ನೋಡಿ. 2 ಅನಾನಸುವ, ಸೋಂಪು 1 ಸ್ಪೂನು, ಚಿಕ್ಕ ಮರಾಠಿ ಮೊಗ್ಗು 2 ದೊಡ್ಡ ಮರಾಠಿ ಮೊಗ್ಗು, ಅರ್ಧ ಸ್ಪೂನು ಜೀರಿಗೆ, ಏಲಕ್ಕಿ, ಸ್ವಲ್ಪ ಲವಂಗ ನೋಡಿ 6 ಪೀಸ್ ಲವಂಗ, 2 ಚಕ್ಕೆ, 1 ಹಿಡಿ ಧನಿಯಾ, 3 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಕಸ್ತೂರಿ ಮೇಥಿ, 1-2 ಪಲಾವ್ ಎಲೆ. ಇದಾದ್ಮೇಲೆ ಸ್ವಲ್ಪ ಜಾಪತ್ರೆ, ಇಷ್ಟೇ ಗರಂ ಮಸಾಲ ಸರ್ ಎಲ್ಲ ಹಾಕಿದೀವಲ್ಲ. ಇದೆಲ್ಲ ಮಾಡಿ ಪೌಡ್ರ್ ಮಾಡಿದ್ರೆ ಗರಂ ಮಸಾಲ. ಇದನ್ನೆಲ್ಲ ಹುರಿದರಾವಲ್ಲ, ತೆಗೆದುಕೊಂಡು ಹೋಗಿ ಪೌಡ್ರನ್ನು ಮಾಡು. ನೋಡಿ ಈಗ ಮಿಕ್ಸಿಲಿ ಮಾಡಿರೋ ಗರಂ ಮಸಾಲ ಸ್ಮೆಲ್ ನೋಡಿ, ಆ ಸ್ಮೆಲ್ ಆಹಾ ಹಾ ಹಾ ನ್ಯಾಚುರಲ್ ಇಸ್ ಗುಡ್. ಇನ್ನೊಂದು ಪ್ರೊಸೆಸ್ ಇದೆ. ಬಿರಿಯಾನಿಗೆ 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಕುಟಲ, 1 ಕೈ ಹಿಡಿ ಹಸಿಮೆಣಸಿನ್ಕಾಯಿ, 1 ಕೈ ಹಿಡಿ ಪುದೀನ 1 kgಗೆ, 1 ಸ್ವಲ್ಪ ಪಾಲಕ್ಕು, 1 ಕೈ ಹಿಡಿ ಕೊತ್ತಂಬರಿ. ಪಾಲಕ್ಕು ಸ್ವಲ್ಪ ಕಲರ್ ಬರುತ್ತೆ, ಹಸಿರು ಬೇಕಲ್ವಾ, ಕಲರ್ ಉದುರಿಸೋದು ಇನ್ನೊಂದು ಮಾಡೋದೆಲ್ಲ ಮಾಡಬಾರ್ದು. ಇದರಲ್ಲೇ ಕಲರ್ ತೆಗಿಬೇಕು, ಇದರಲ್ಲೇ ರುಚಿ ಕೊಡಬೇಕು. ಏನಂತೀರಾ ನೋಡಿ, ಮಾಡ್ತೀನಿ ಆಮೇಲೆ ಹೇಳಿ. ರಾಹುಲ ಚಂದ ರುಬ್ಬಿ ಬಾರ ಮಾರಾಯ. ಇದು ಪುದೀನ, ಕೊತ್ತಂಬರಿ, ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಿರಿಯಾನಿಗೆ ಹಾಕ್ತೀನಿ, ನೋಡ್ತಾ ಇರಿ. ಈಗ ಆಯಿಲ್ ಹಾಕುವ ವಿಧಾನ. ಬಿರಿಯಾನಿಗೆ 200 ಗ್ರಾಮ್ ಎಣ್ಣೆ ಹಾಕಬೇಕು 1 kgಗೆ. ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ನಾವು ಬಿರಿಯಾನಿಗೆ ಯೂಸ್ ಮಾಡ್ತೀವಿ. ನಮ್ಮ ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ನಾನು ಸುಮಾರು 25 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಮುಂಚೆ ಕಡಲೆಕಾಯಿ ಎಣ್ಣೆ ಮಾಡ್ತಾಯಿದ್ದೆ. ಈಗ ಈರುಳ್ಳಿಯನ್ನು ಹಾಕುವುದು. 2 ಈರುಳ್ಳಿ 1 kgಗೆ. ಈಗ ಇದೆಲ್ಲ ಬ್ರೌನ್ ಆಯ್ತಲ್ಲ ಸರ್. ಇದಾದಮೇಲೆ ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಪಾಲಕ್ಕು, ರುಬ್ಬಿದ ಮಸಾಲೆಯನ್ನು ಕುದೀತಿರುವ ಎಣ್ಣೆಗೆ ಬಿಡುತ್ತಿದ್ದೇನೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ನಾಟಿ ಕೋಳಿ ಬಿರಿಯಾನಿ ನಮ್ಮ ಬಾಸ್ ಸ್ಪೆಷಲ್. ನೋಡಿ ಈಗ ಮಿಕ್ಸಿಲಿ ಮಾಡಿರೋ ಗರಂ ಮಸಾಲ. ಈಗ ಇದು 1 ಸ್ಪೂನ್ ಹಾಕಿ ಇದ್ರ ಜೊತೆಗೆ ಫ್ರೈ ಮಾಡೋದು. ಸ್ವಲ್ಪ ಅರಿಶಿನ, 1 kgಗೆ ಅಷ್ಟು ಉಪ್ಪು,
ಒಂದು ಕೈ ಹಿಡಿ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ. ಇದು ಎಷ್ಟು ಆಯಿಲಲ್ಲಿ ಫ್ರೈ ಉರಿತೀವಿ ಅಷ್ಟು ನಮ್ಮದಲ್ಲಿ ಇದೆಯಲ್ಲ ರಾಯಲ್ ಮೆಡಿಸನ್ ಎದೆ ಉರಿಯಲ್ಲ ಎಲ್ಲ ನೀಟಾಗಿ ನೋಡಿ ಗಮ್ಮಂತ ಇದೆ. ಈಗ ಬಿರಿಯಾನಿ ಮಾಡುವ ಚಿಕನನ್ನು ಹಾಕುವುದು. ಲೆಗ್ ಪೀಸ್ ನೋಡಿ, ಒಳ್ಳೆ ಹಂಗಿರುತ್ತೆ ಪೀಸು, ಬಿರಿಯಾನಿ ಪೀಸಸ್ಸು ನೋಡಿ. 1 kg ಚಿಕನ್, 1 kg ರೈಸ್. ನಾವು ನಮ್ಮ ಹೋಟ್ಲಲ್ಲಿ ಟೊಮೊಟೊ ಜಾಸ್ತಿ ಯೂಸ್ ಮಾಡಲ್ಲ. ಕುಕ್ಕರಲ್ಲಿ ಇದೆ ಸೇಮ್ ಇದನ್ನು ನೀರು ಹಾಕ್ಕೊಳ್ಳಿ, 1 ಮುಕ್ಕಾಲು ಹಾಕಿ ನೀಟಾಗಿ ಚೆನ್ನಾಗಿ ಚಿಕನ್ ಮರಳಿದ್ಮೇಲೆ ಅಕ್ಕಿ ಹಾಕಿ ದಮ್ಮ ಕುಕ್ಕರ್ ಮುಚ್ಚಿ ಅಂದರೆ ಬಿರಿಯಾನಿ ರೆಡಿ. ಏನಂತೀರಾ? ಇದು ಈ ಸಿಸ್ಟಮು, ಅದು ಆ ಸಿಸ್ಟಮ್. ಅಲ್ಲದೆ ಬುಡಮ್ಮ ರೈಸು, ಜೀರಾ ರೈಸ್, ಇದು 1 kg ಅಳತೆ. ಇದು ನೋಡಿ, ಈಗ ಒಂದು ಫುಲ್ಲು ನೀರು 1 ಲೀಟ್ರು ಆಯಿತಾ ನೋಡಿ. ಇನ್ನು ಅರ್ಧ ಬಿರಿದೋಯ್ತು ಬಿರಿಯಾನಿ ಕತೆ. ಈಗ ತಿರುಗಿಸುವುದು ನೋಡಿ, ಹಸಿರು ಇದೆಯಾ, ಕಲರ್ ಇದೆಯಾ, ಎಲ್ಲ ನ್ಯಾಚುರಲ್ ಆಗಿದೆಯಾ. ಕುಕ್ಕರ್ಗೆ 1ಕ್ಕೆ 2, ಇದರಲ್ಲಿ ಮಾಡಿದ್ರೆ 1ಕ್ಕೆ 1.5. ಆಮೇಲೆ ಅಕ್ಕಿ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲ ಅಕ್ಕಿನೂ ಒಂದೇ ಥರ ಅಲ್ಲ. ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ. 1ಕ್ಕೆ 1.5 ಅಕ್ಕಿ ಕುಕ್ಕರಲ್ಲಿ ಗೀ ರೈಸ್ ಮಾಡಿದ್ರೆ 1ಕ್ಕೆ 1 ಮುಕ್ಕಾಲು ಅಕ್ಕಿ ಪರ್ಫೆಕ್ಟ್ ಆಗುತ್ತೆ. ಚಿಕನ್ಗೆ ಅಳತೆ ಹಾಕಿದ್ದು ನೀರೇ ಲೆಕ್ಕ. ನಾನು ಚಿಕನ್ ಹಂಗೇ ಅದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಈಗ ಒಂದು 10 ನಿಮಿಷ ಮುಚ್ಚಿಕ್ಕಿದ್ರೆ ಏನೋ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ. ಈ ಅಕ್ಕಿ ಹಾಕಿ ಆ ಅಕ್ಕಿ ಯಾರ್ಯಾರ ಮನೇಲಿ ಏನೇನು ಅನುಕೂಲ ಆಗುತ್ತೆ ಆ ಅಕ್ಕಿ ಹಾಕಿ ಬಿರಿಯಾನಿ ಮಾಡ್ಬೋದು. ಸ್ವಲ್ಪ ಮಸಾಲೆ ಮುಂದೆ ಹಾಕಿದ್ರೆ ಸ್ಮೆಲ್ ಬರ್ತದೆ. ಇದು ಏನಂದರೆ ಇದು ಅಕ್ಕಿನೇ ಸ್ಮೆಲ್ ಅಕ್ಕಿ. ತಿನ್ನೋರಿಗೆ ಹೋಟ್ಲಿಗೆ ಓಕೆ. ಮನೇಲಿ ನೀವು ಯಾವುದನ್ನ ಹಾಕಿ ಸೋನಾ ಮಸೂರಿ ಅಕ್ಕಿ ಹಾಕಿ ರೇಷನ್ ಅಕ್ಕಿ ಹಾಕಿ ನೀಟಾಗಿ ತೊಳ್ಕೊಳ್ಳಿ, ಮಾಡ್ಕೊಳ್ಳಿ, ನೀಟಾಗಿ ತಿನ್ಕೊಳ್ಳಿ, ಏನೂ ಆಗಲ್ಲ. ನೋಡಿ, ನಾವು ಇವಾಗ ಕಲರ್ ಬರಬೇಕು ಅಂದರೆ ಏನು ಹಾಕಿದ್ದೀವಿ? ಪಾಲಕ್ ಹಾಕಿದ್ದೀವಿ, ಪುದೀನ ಹಾಕಿದ್ದೀವಿ, ಕೊತ್ತಂಬರಿ ಹಾಕಿದ್ದೀವಿ. ಕಲರ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ, ಕಲರ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸುಮ್ಮನೆ ಕಲರ್ ಹಾಕ್ಬೋದು, ಅದು ಹಾಕ್ದೇನೂ ಇರ್ಬೋದು. ನಾವು ಸುಮ್ಮನೆ ಹೇಳಿ ನಾವು ಹಾಕೋದನ್ನು ಮಾತ್ರ ಹೇಳ್ಬೇಕು ಬಿಟ್ಟರೆ ಬರೋರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುವುದು. ಆಮೇಲೆ ನನಗೆ ಸುಮಾರು ಜನ ಚಂದ್ರವ್ರೆ ಏನು ಎಲ್ಲ ಎಣ್ಣೆ ಹೊಡ್ಕೊಂಡು ಮಾತಾಡ್ತೀರಾ, ದಿನ ಎತ್ಬಿಟ್ಟಿದ್ದೀರಿ. ಸರ್, ಇದು ಸರಸ್ವತಿ, ಇದು ನಮ್ಗೆ ಅನ್ನ ಹಾಕಿದೆ, ಇದಕ್ಕೆ ನಾವು ಮರ್ಯಾದೆ ಕೊಟ್ಟರೆ ನಾವು ಜೀವನದಲ್ಲಿ ಬದುಕೋಕ್ಕಾಗೋದು. ನಾವು ಮಾತಾಡುವ ಶೈಲಿ ಅಷ್ಟೇ ಬಿಟ್ಟರೆ ಕುಡ್ದವ್ರ ಥರ ಮಾತಾಡ್ತೀವಿ, ಕುಡ್ಕೊಂಡು ಮಾತಾಡ್ತೀವಿ. ದಯವಿಟ್ಟು ಆ ಪದಗಳನ್ನ ಯೂಸ್ ಮಾಡಬೇಡಿ. ನಾನು ಕಷ್ಟಪಟ್ಟಿದ್ದು ನನಗೆ ಅನ್ನ ಕೊಟ್ಟಿದೆ ಲಕ್ಷ್ಮೀ ಸರಸ್ವತಿ 2. ಇದಕ್ಕೆ ನಾವು ಮರ್ಯಾದೆ ಕೊಟ್ಟರೆ ನಾವು ನಮ್ಮ ತಂದೆ ತಾಯಿಗೆ ಮರ್ಯಾದೆ ಕೊಟ್ಟಾಗೆ. ನೀವು ನಮ್ಮ ಅಭಿಮಾನಿ ದೇವರುಗಳು. ಯಾವುದೇ ಕಾರಣಕ್ಕೂ ಹಂಗೆ ಅನ್ಕೊಂಬೇಡಿ. ಮಾತಾಡ್ತೀವಿ ಅಂದಿದ್ದರಿಂದನೇ ಎಲ್ಲ ಮಾತು ಅದೇ ಥರದಲ್ಲಿ ಬರುತ್ತೆ ಅಂತ ಅನ್ಕೊಂಬೇಡಿ. ಏನಂತೀರಾ? ಬೇಜಾರು ಮಾಡ್ಕೊಬೇಡಿ. ನಾನು ಹೇಳಿದೆ, ನನ್ನ ಮನಸ್ಸಲ್ಲಿರೋದನ್ನು ಹೇಳಿದೆ ನೋಡಿ. ಇವಾಗ ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ಕೆಳಗಡೆ ತಳ ಅಂಟುತ್ತೆ. ಹಿಂಗಂದು ಕ್ಲೀನಾಗಿ ಹಿಂಗೆ ಅಂದ್ಕೊಂಡು ನೋಡಿ. ಈಗ ದಮ್ ಹಾಕುವ ವಿಧಾನ ಅಲ್ಲಿ ಕೆಳಗಡೆ ಬಿಡೋ ಜಲ್ದಿ. ಗುಡ್ ಬಾಯ್. ಇದ್ರ ಮೇಲೆ ನೀರಿಡಂಗಿಲ್ಲ, ಏನೂ ಮಾಡೋಂಗಿಲ್ಲ, ಆಟೋಮೆಟಿಕ್ಕಾಗಿ ದಮ್ ಆಗುತ್ತೆ. ಸ್ವಲ್ಪ ಪುದೀನ ಹಾಕ್ತೀನಿ ನೋಡಿ. ಆವಾಗಲೇ 1 ಸ್ಪೂನ್ ಹಾಕಿದೆ. ಈಗ ಎಲ್ಲ ಕಡೆ ಹಿಂಗೆ ಉದುರಿಸ್ಬಿಟ್ಟು ದಮ್ ಹಾಕಿದ್ರೆ ಸ್ವಾದ ಗಾಮ್ 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 ಅಂತ. ಒಂಚೂರು ನೀರನ್ನು ಸೈಡಿನಲ್ಲಿ ಪ್ರೋಷಣೆ ಮಾಡೋದು. ಇದು ಅದೇ ಮಸಾಲೆ ಹಾಕಿದ್ದೀನಲ್ಲ, ಇದಕ್ಕೆ ಚೂರು ನೀರು ಹಾಕ್ಬಿಟ್ರೆ ಎಲ್ಲ ಕಡೆ ಇಳ್ಕೊಳ್ಳುತ್ತೆ. ಇದಾದಮೇಲೆ ಸುಮ್ಮನೆ ನೋಡಿ ರಾಹುಲ, ಇನ್ನು 10 ನಿಮಿಷ ಬಿಟ್ಟ ನಂತರ ಬಿರಿಯಾನಿ ರೆಡಿ ನೋಡಿ. ಈಗ ಬಿರಿಯಾನಿ 15 ನಿಮಿಷದಲ್ಲಿ ಬಿರಿಯಾನಿ ರೆಡಿ ಇದೆ. ಜೀರಾ ರೈಸ್ ಬಿರಿಯಾನಿ, ದೊನ್ನೆ ಬಿರಿಯಾನಿ. ಈಗ ನೋಡಿ ತೆಗಿತೀನಿ ನೋಡಿ ಹೆಂಗೆ ಬರುತ್ತೆ ಹೊಗೆ. ಇಲ್ಲೋಡಿ ಅಗಲು ಎಲ್ಲೋಣ ಏನು ಸರ್ ನೋಡಿ. ಎಲ್ಲೋಣ ಕಡಲೆಪುರಿ ಇಲ್ಲೋಡೆ ಜ್ಯೂಸಿ ನೋಡಿ ಸರ್. ದೊನ್ನೆಗೆ ಹಾಕ್ತಾಯಿದ್ದೀನಿ. ದೊನ್ನೆಯಲ್ಲಿ ಹಾಕುವ ವಿಧಾನ ದೊನ್ನೆ ಬಿರಿಯಾನಿ. ನೋಡಿ ದೊನ್ನೆ ಬಿರಿಯಾನಿ, ಲೆಗ್ ಪೀಸ್, 2 ದಪ್ಪ ಪೀಸ್, ಅನ್ನ, ಸಾರು, ಮೊಸರು ಬಜ್ಜಿ ನಮ್ಮ ಹೋಟ್ಲಲ್ಲಿ ಕೊಡುವ ವಿಧಾನ. ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಲಂಕೇಶ್ ಅಂತ ನಮ್ಮ ಆತ್ಮೀಯ ಗೆಳೆಯ ಚಿಕ್ಕಪ್ಪ ಬರ್ತಾ ಇದ್ದಾರೆ ನೋಡಿ ಸರ್. ಇವರೇ ನಮ್ಮ ಆತ್ಮೀಯ ಸ್ನೇಹಿತ ಲಂಕೇಶ್. ವಾರದಲ್ಲಿ 5 ದಿನ ಮಿಸ್ ಇಲ್ಲದೆ
ನಮ್ಮ ಆತ್ಮೀಯ ಅಭಿಮಾನಿ. ಅಯ್ಯೋ ಅವ್ರಿಗೆ ಕುರಿ ತೊಡೆ ಇಷ್ಟ, ಇವತ್ತು ಕೋಳಿ ತೊಡೆ ತಿನ್ನಿಸ್ತಾ ಇದ್ದೀನಿ. ಏನು ಮರ ನೆಕ್ಸ್ಟ್ ಇದ್ದೇ ಇದೆ ಆಯುಧ ಪೂಜೆಗೆ ಗುಡ್ಡೆ ಮಾಂಸದಲ್ಲಿ ದೊಡ್ಡನಲ್ಲಿ ತಿಂತಾ ಇರೋ, ಮಜಾ ಮಾಡ್ತಾ ಇರೋ. ಎಷ್ಟು ನಿಮಿಷ ಬೇಕು ಸರ್? 10 ನಿಮಿಷ. ನಾವು ಚಿಕನ್ ಬಿರಿಯಾನಿ 20 ನಿಮಿಷ ಕೂರ್ಸಿ ಊಟ ಕೊಡ್ತೀವಿ. 30 ವರ್ಷದಿಂದ ಅಪ್ಪಾಜಿ ತಿಂತಾ ಇದ್ರಲ್ಲ, ಆ ಕಾಲದಿಂದನೂ ನಾನು ತಿಂತಾ ಇದ್ದೀನಿ. ನನಗೆ 35 ವರ್ಷದ ಗೆಳೆಯ. ನಿಜ, ನಮ್ಮ ಆತ್ಮೀಯ ಗೆಳೆಯ. ಚಡ್ಡಿ ಹಾಕೋಕ್ಕಿಂತ ಮುಂಚೆಯಿಂದ ದೋಸ್ತಗಳು. ಭಾಳ ಟೇಸ್ಟಿ. ಇದು ನೋಡಿ ಬೆಣ್ಣೆ ಇದ್ದಂಗಿದೆ ನೋಡಿ. ಅವ್ರು ಕೋಳಿ ಅಂದ್ರೆ ಗೊತ್ತಾ ಸರ್, ನಾವಂತೂ ರೆಗ್ಯುಲರ್ ನಮ್ಮ ಫ್ಯಾಮಿಲಿ ಬರ್ತಾ ಇರ್ತೀವಿ, ನಿಲ್ತಾ ಇರ್ತೀವಿ, ನಿಮ್ಗೆ ಹೇಳ್ತಾ ಇರ್ತೀವಿ. ತುಪ್ಪ ಈಗ ಬಿರಿಯಾನಿ ಮಾಡಿದ್ದೀನಿ, ನಮ್ಮ ಆತ್ಮೀಯ ಗೆಳೆಯ ಬಂದಿದ್ದಾನೆ, ಅವಲ್ಲಿ ಕೂತ್ಕೊಂಡು ತಿಂತಾ ಇರ್ತಾರೆ, ನಾನು ಮುಂದಿನ ಅಡುಗೆ ಮಾಡ್ತಾ ಇರ್ತೀನಿ. ಬರೋಣ, ಬಾಯ್.